ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಮೊದಲಿಗೆ ಭೂಮಿ ಹಾಗೆ ಅಜಿತ್ ಇಬ್ಬರು ಮಧ್ಯನೂ ಕೂಡ ಜಗಳ ಆಗಿರುತ್ತೆ. ಏನಕ್ಕೆ ಅಂದರೆ ರಾಣಾ ವಿಷಯಕ್ಕೋಸ್ಕರ ಜಗಳ ಆಗಿರುತ್ತೆ. ರಾಣಾ ಪುರುಷೋತ್ತಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತ ಭೂಮಿ ಹೇಳಿರ್ತಾಳೆ. ಆ ವಿಷಯಕ್ಕೆ ಇಬ್ಬರಿಗೂ ಜಗಳ ಆಗಿರುತ್ತೆ. ಈ ಕಡೆ ಅಜಿತ್ತು, ನೀನು ಹೇಳೋದು ಯಾವುದನ್ನು ನಂಬೋದೇ ಅಲ್ಲ, ನೀನು ಹೇಳೋದೆಲ್ಲ ಸುಳ್ಳು, ನೀನು ಹೇಳಿದ್ದು ಯಾವುದೂ ಆಗೋದೇ ಇಲ್ಲ ಅಂತ ಹೇಳಿ ಭೂಮಿಗೆ ತುಂಬಾ ಜೋರು ಮಾಡಿರ್ತಾನೆ. ಆಗ ಭೂಮಿ ಹೇಳಿರ್ತಾಳೆ, ಸಾಹೇಬ್ರೆ ಏನು ಮಾತಾಡ್ತಾ ಇದ್ದೀರಾ? ನಾನು ಯಾವತ್ತೂ ಸುಳ್ಳು ಹೇಳೋಳಲ್ಲ, ನಾನು ಯಾವತ್ತೂ ಸತ್ಯನೇ ಹೇಳೋದು, ನನ್ನ ಕಣ್ಣು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಅಜಿತ್ಗೆ ಹೇಳಿರ್ತಾಳೆ. ಆಗ ಅಜಿತ್ ಇದ್ದವನು, ನಿನ್ನಿಂದ ನಾನು ದೊಡ್ಡ ಮೋಸ ಹೋಗಿದ್ದೀನಿ, ನಿಮ್ಮಪ್ಪ ನಿಮ್ಮಮ್ಮನ ಕೇಸಲ್ಲೂ ಕೂಡ ಇದೇ ರೀತಿ ಆಗಿರೋದು ಅಂತ ಹೇಳಿ ಹೇಳ್ತಾನೆ. ಆಗ ಭೂಮಿ, ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮಪ್ಪನ ಕೊಲೆ ಮಾಡಿಲ್ಲ ಅಂತ ನಾನು ಸುಳ್ಳು ಹೇಳಿದ್ದೀನ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಇದ್ದವನು, ನಾನು ಆ ಥರ ಅಲ್ಲ ಭೂಮಿ ಹೇಳ್ತಿರೋದು ಅಂತ ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ. ಆದರೂ ಕೂಡ ಭೂಮಿ ತುಂಬಾ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೊರಟೋಗ್ತಾಳೆ ಅಲ್ಲಿಂದ. ಸಾಹೇಬ್ರೆ, ನಿನ್ನೇನು ನೀವು ಮಾತಾಡಬೇಡಿ, ನೀವು ಈ ಥರ ಅಂತ ನನಗೆ ಗೊತ್ತೇ ಇರಲಿಲ್ಲ, ನಾನು ನಿಜವಾಗ್ಲೂ ರಾಣವರು ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ, ಯಾಕಂದರೆ ಅವರು ಪುರುಷೋತ್ತಮಗೆ ಶೂಟ್ ಮಾಡಿದ್ದು ಅವರೇ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಭೂಮಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಅವಳು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಈ ಕಡೆ ಅಜಿತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸಾರಿ ಕೇಳೋದಕ್ಕೆ ಅಂತ ಬಂದಿರ್ತಾನೆ. ಆಗ ಭೂಮಿ ಕಾಣೋದಿಲ್ಲ. ಅಯ್ಯೋ, ಎಲ್ಲೋದ್ಲಿ ಇವಳು, ಸಾರಿ ಕೇಳೋಣ ಅಂತ ಬಂದರೆ ಇಲ್ವಲ್ಲ ರೂಮಲ್ಲಿ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮನ ಹತ್ರ ಹೋಗಿ ಕೇಳ್ತಾರೆ, ಅವರಮ್ಮ ಎಲ್ಲೋ ಹೋಗಿರಬೇಕು ಅಂತ ಹೇಳಿದಾಗ ಅವಳು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ದೇವಸ್ಥಾನಕ್ಕೆ ಹುಡ್ಕೊಂಡು ಬಂದು, ಭೂಮಿ ಹೇಳ್ದಲೇ ಬಂದಿದ್ದೀಯಾ ನೀನು, ಒಂದು ಮಾತು ಹೇಳಿ ಬರಬೇಕು ಅಂತ ಗೊತ್ತಾಗಲ್ವ ನಿನಗೆ ಅಂತ ಬೈದಾಗ, ಯಾರಿಗೆ ಹೇಳಬೇಕು ಸಾಹೇಬ್ರೆ, ನನಗೆ ಯಾರೂ ಇಲ್ಲ, ನಾನು ಯಾರಿಗೂ ಹೇಳೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಭೂಮಿ ಬೈತಾಳೆ. ಆಗಲ್ಲ ಭೂಮಿ ಅಂತ ಹೇಳಿದಾಗ, ಹೌದು ಸಾಹೇಬ್ರೆ, ನಾನು ಅಷ್ಟು ನಿಜ ಹೇಳ್ತಾ ಇದ್ದೀನಿ, ಈ ಥರ ಪುರುಷೋತ್ತಮನ ಕೊಲೆ ಮಾಡೋಕ್ಕೆ ಬಂದಿದ್ದು ಅವರೇ, ಶೂಟ್ ಮಾಡೋಕ್ಕೆ ಬಂದಿದ್ದು ಅವರೇ, ಶೂಟ್ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನಾನು, ನೀವು ಅದನ್ನು ನಂಬ್ತಾನೆ ಇಲ್ವಲ್ಲ, ಭಾವನೆಗಳಿಗೆ ಬೆಲೆನೇ ಇಲ್ಲ ಅಂತ ಹೇಳಿ ಭೂಮಿ ಅಜಿತ್ಗೆ ಬೈತಾಳೆ. ಆಗ ಅಜಿತ್ ಇದ್ದವನು, ಆಗಲ್ಲ ಭೂಮಿ, ಎಲ್ಲದನ್ನು ಕಾನೂನು ಸಾಕ್ಷಿ ಕೇಳುತ್ತೆ, ಸಾಕ್ಷಿ ಏನೂ ಇಲ್ಲ ಅಂತಂದರೆ ಎಲ್ಲ ಹಾಳಾಗೋಗುತ್ತೆ, ಅದಕ್ಕೋಸ್ಕರ ನಾನು ಆ ರೀತಿ ಮಾತಾಡಿದೆ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಈ ಕಡೆ ಭೂಮಿ ಇದ್ದವಳು, ಸಾಹೇಬ್ರೆ, ನಾನು ನಿಮ್ಮನ್ನು ಸಾಕ್ಷಿ ಏನಾದರೂ ಹಿಡ್ಕೊಂಡೆ ಮದುವೆ ಆಗಿದ್ನಾ, ಇಲ್ಲ ತಾನೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಅಜಿತ್ ಇದ್ದವನು ಭೂಮಿ ಭೂಮಿ ಅಂತ ಕೂಗ್ತಾನೆ. ಆಗ ಭೂಮಿ ಅವನ ಕಡೆ ತಿರುಗಿ ನೋಡೋದೇ ಇಲ್ಲ, ತುಂಬಾ ಬೇಜಾರು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ. ಏನಪ್ಪ ಇದು, ನಾನೊಂದು ಮಾತಿಂದ ಭೂಮಿ ಇಷ್ಟೊಂದು ಅಪ್ಸೆಟ್ ಆಗಿದ್ದಾಳಲ್ಲ, ನಾನು ಆ ಮಾತನ್ನು ಹೇಳಲೇಬಾರ್ದಿತ್ತು ಅಂತ ಹೇಳಿ ಹೇಳ್ತಾಳೆ. ಆದರೆ ರಾಣಾ ಅವ್ರ ಹತ್ರ ಯಾವುದೇ ಥರ ಸಾಕ್ಷಿನೂ ಕೂಡ ಇಲ್ಲ, ನಾನು ಹೇಗೆ ಅವನನ್ನು ಅರೆಸ್ಟ್ ಮಾಡಲಿ, ಎಲ್ಲ ನಾನು ಅಂದ್ಕೊಂಡಂಗೆ ಯಾವುದೂ ಆಗ್ತಿಲ್ಲ, ಎಲ್ಲ ಅವ್ರ ಪ್ಲ್ಯಾನ್ ಥರನೇ ನಡೀತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಸಂಜೆ ಅಜಿತ್ ಹಾಗೆ ಭೂಮಿ ಇಬ್ಬರೂ ಕೂಡ ಮಲಗೋದನ್ನು ಅವ್ರ ಅಪ್ಪ ನೋಡ್ತಾನೆ. ಇದೇನಿದು, ಇಬ್ಬರೂ ಕೂಡ ಮೇಲೆ ಒಬ್ಬರು ಕೆಳಗೆ ಮಲಗಿದಾರಲ್ಲ, ಆದರೆ ನಾನು ಈ ಹುಡುಗಿನ ಸೊಸೆ ಅಂತ ಒಪ್ಕೊಂಡಿಲ್ಲ, ಆದರೂ ಕೂಡ ಮದುವೆ ಆಗಿರೋರು ಈ ಥರ ಮಲಗಬಾರ್ದಲ್ವ, ಏನಕ್ಕೆ ಈ ಹುಡುಗಿ ಈ ಥರ ಮಲಗಿದಾಳಲ್ಲ ಅಂತ ಹೇಳಿ ಅವ್ರ ಅಪ್ಪಂಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ಅವರಪ್ಪ ಯಾಕೋ ಈ ಥರ ಮಲಗಿದಾರಲ್ಲ ಅಂತ ಹೇಳ್ಬಿಟ್ಟು, ನನ್ನ ಮಗನಿಗೋಸ್ಕರ ನಾನು ಇದನ್ನು ಒಂದು ಮಾಡಲೇಬೇಕು, ಯಾಕಂದರೆ ನಾನು ಆ ಹುಡುಗಿನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ, ನನಗೆ ಕೂಡ ಇಷ್ಟನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ನೋಡಿಕೊಂಡು ಹೊರಟೋಗ್ತಾನೆ. ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರೂ ಕೂಡ ಡೋರ್ನ ಲಾಕ್ ಮಾಡ್ದಲೇ ಮಲ್ಕೊಂಡಿರ್ತಾರೆ. ಆಗ ಅವ್ರ ಅಪ್ಪ ನೋಡ್ತಾನೆ ಇಬ್ಬರು ದೂರ ಮಲಗಿರೋದನ್ನು. ಈ ಕಡೆ ಸಂಗೀತನ ಹತ್ರ ಹೋಗಿ ಹೇಳ್ತಾ ಇರ್ತಾನೆ, ನೋಡು ಸಂಗೀತ, ನಾನು ಆ ಹುಡುಗಿನ ಸೊಸೆ ಅಂತ ಒಪ್ಕೊಂಡಿಲ್ಲ, ಆದರೆ ನನ್ನ ಮಗುಂಗೆ ಯಾವ ಥರ ಮೋಸ ಆಗಬಾರ್ದು, ಮದುವೆ ಆಗಿದ್ದಾನೆ, ಮದುವೆ ಆದರೆ ಇಬ್ಬರು ಒಟ್ಟಿಗೆ ಮಲಗಬೇಕಲ್ವ, ಯಾಕೆ ಅವರು ದೂರ ಮಲಗಿದ್ದಾರೆ, ಒಂದು ಸ್ವಲ್ಪ ಬುದ್ಧಿ ಹೇಳು ಹೋಗಿ ಅಂತ ಹೇಳಿ ಈ ಕಡೆ ಸಂಗೀತಂಗೆ ಹೇಳ್ತಾನೆ. ಸಂಗೀತಂಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಲ್ಲ ರೀ, ಯಾಕೆ ಇರ್ಬೋದು ಅಂತ ಹೇಳಿ, ಸರಿ ನಾನು ಹೇಳ್ತೀನಿ ಬಿಡಿ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ. ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರೂ ಕೂಡ ಹೋಗ್ತಾ ಇರ್ತಾರೆ. ಆಗ ಸಂಗೀತ, ನಿಂತ್ಕೊಳ್ಳಿ ಅಲ್ಲಿ ಅಜಿತ್ ಹಾಗೆ ಭೂಮಿ ಅಂತ ಹೇಳ್ತಾರೆ. ಯಾಕಮ್ಮ ಅಂತ ಹೇಳಿ ಅಜಿತ್ ಕೇಳಿದಾಗ, ಬನ್ನಿ ಇಲ್ಲಿ ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಆಗ ಅಜ್ಜಿ ಬಂದ್ಬಿಟ್ಟು, ಏನದು, ಎಲ್ಲರ ಮುಂದೆನೂ ಹೇಳು, ಅವರಿಬ್ಬರ ಮಧ್ಯೆ ಮುಚ್ಚುಮರೆ ಏನಿದೆ, ನಾವೆಲ್ಲರೂ ಇಲ್ಲೇ ಇದ್ದೀವಲ್ಲ, ಎಲ್ಲರ ಮುಂದೆನೂ ಹೇಳು ಅಂತ ಅಜ್ಜಿ ಹೇಳ್ತಾಳೆ.
ಆಗ ಅಜ್ಜಿ ಹಾಗೆ ಅಪೇಕ್ಷಾ ಎಲ್ಲರೂ ಕೂಡ ಬಂದು ಹಾಲಲ್ಲಿ ಕೂತ್ಕೊಳ್ತಾರೆ. ದೇವಯಾನಿ ಎಲ್ಲರೂ ಕೂಡ ಈ ಕಡೆ ಅಜಿತ್ ಹತ್ರ, ಅಜಿತ್ ಇವತ್ತು ಸತ್ಯ ಹೇಳು ನನಗೇನು ಅಂತ, ನಾನು ಸತ್ಯ ಕೇಳ್ತೀನಿ ನೀವಿಬ್ಬರು ಅಂತ ಹೇಳಿ ಅವರ ಅಮ್ಮ ಇಬ್ಬರೂ ಕರ್ಕೊಂಡು ಬರ್ತಾಳೆ. ಈ ಕಡೆ ಅಶ್ವಿನಿ ಹಾಗೆ ಅಪ್ಪು ಮತ್ತು ಅವ್ರ ಅಜ್ಜಿ ಎಲ್ಲರ ಮುಂದೆನೂ ಇಲ್ಲೇ ಹೇಳಬೇಕು ಅಂತ ಹೇಳಿದಾಗ ಸಂಗೀತ ಅಜಿತ್ ಹಾಗೆ ಭೂಮಿ ಇಬ್ಬರನ್ನ ಕರ್ಕೊಂಡು ಬಂದು, ಅಜಿತ್ ನೀನು ಮಾಡ್ತಿರೋದು ದೊಡ್ಡ ತಪ್ಪು, ಏನು ಮಾಡ್ತಿದ್ದೀಯಾ ಅಂತ ಹೇಳಿದ್ರೆ ಕೇಳಲ್ಲ, ಏನು ಮಾಡ್ತಿದ್ದೀಯಾ ಅಂತ ನೀನು ಅಂತ ಹೇಳಿದಾಗ, ಏನಮ್ಮ ಅದು ಅಂಥದ್ದೇನು ಮಾಡಿಲ್ಲ ಕಣಮ್ಮ ಕೇಳಿ ಅಂತ ಹೇಳಿದಾಗ, ನೀವಿಬ್ಬರು ಯಾಕೆ ದೂರ ದೂರ ಮಲಗ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಮುಖ ನೋಡ್ಕೊತಾರೆ. ಯಾಕಂದರೆ ಅವ್ರ ಅಪ್ಪಂಗೆ ಈ ವಿಷಯ ಗೊತ್ತಾಗಿರುತ್ತೆ, ಅವರಿಬ್ಬರು ದೂರ ದೂರ ಮಲಗೋದನ್ನು ನೋಡಿರ್ತಾನೆ. ಹಾಗಾಗಿ ಈ ಕಡೆ ಅಜಿತ್ ಏನು ಹೇಳೋದಪ್ಪ ಇವಾಗ ಈ ಥರ ಅಂತ ಕೇಳ್ತಿದ್ದಾರಲ್ಲ ಅಂತೇಳಿ ತುಂಬಾ ಶಾಕ್ ಆಗ್ತಾನೆ. ಯಾಕಂದರೆ ಅವರಿಬ್ಬರಿಗೂ ಗೊತ್ತೇ ಇರಲ್ಲ, ನಾವಿಬ್ಬರು ಈ ಥರ ಮಲಗೋದು ಯಾರಿಗೂ ಗೊತ್ತಿರಲ್ಲ ಅಂತೇಳಿ ತಿಳ್ಕೊಂಡಿರ್ತಾನೆ. ಅವರಪ್ಪ ನೋಡಿರೋದ್ರಿಂದ ಅವರಮ್ಮ ಹೇಳ್ತಾಳೆ, ನಿಮ್ಮಪ್ಪ ಎಲ್ಲ ನೋಡಿದ್ದಾರೆ, ನಿನ್ನೂ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ನಿಜ ಏನು ಅಂತ ಹೇಳು ಅಜಿತ್ ಅಂತ ಹೇಳಿ ಕೇಳ್ತಾಳೆ. ಆಗ ಅಜಿತ್ ಹಾಗೆ ಭೂಮಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ದೇವಯಾನಿ ಹಾಗೆ ಅಶ್ವಿನಿ ಮತ್ತು ಅಪೇಕ್ಷೆಗೆ ತುಂಬಾ ಶಾಕಿಂದ ನೋಡ್ತಾ ಇರ್ತಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.